ಸಹಾಯ ಮಾಡೋಣ. ಕೇಳಿದಕ್ಕೆ ಥ್ಯಾಂಕ್ಸ್. ಅಡಿಗೆ ಎಲ್ಲ ಮುಗ್ದಿದೆ, ಹಪ್ಳ ಕರೆದ್ರೆ ಮುಗೀತು, ಊಟಕ್ಕೆ ಬಡಿಸ್ಬೋದು. ಹಪ್ಳನ ಹಪ್ಳ. ಕೇಳಿದಕ್ಕೆ ಥ್ಯಾಂಕ್ಸ್. ಅಡಿಗೆ ಎಲ್ಲ ರೆಡಿ ಇದೆ, ಹಪ್ಳ ಕರೆದ್ರೆ ಮುಗೀತು, ಊಟಕ್ಕೆ ಬಡಿಸ್ಬೋದು. ಸರಿ, ಈ ಪೌಡರ್ಗೆ ಬಂದು ಹಲ್ಲುನೋವು ನಿಜ ಅಂತೀನಿ. ಸರಿ, ಈ ಪೌಡರ್ಗೆ ಬಂದು ಹಲ್ಲುನೋವು ನಿಜ ಅಂತೇನೆ. ಹಲ್ಲುನೋವು ಆಗ್ತಿದೆ ಅಂತ ಅಷ್ಟೆಲ್ಲ ನಮ್ಮ ಕಣ್ಣು ಮುಂದೆ ಒದ್ದಾಡ್ಕೊಂಡು ಹೋದ್ರಲ್ಲ. ಹಲ್ಲು ನೋವಾಗ್ತಿದೆ ಅಂತ ನಮ್ ಕಣ್ಮುಂದೆ ಅಷ್ಟೆಲ್ಲ ಒದ್ದಾಡ್ಕೊಂಡು ಹೋದ್ರಲ್ವಾ? ಸುಮ್ಮನೆ ಯಾರು ನಾಟಕ ಮಾಡ್ತಾರ? ಅಲ್ಲ ರೀ, ಸುಮ್ನೆ ಯಾರಾದ್ರೂ ಹಾಗೆಲ್ಲ ನಾಟಕ ಮಾಡ್ತಾರ? ಬೇರೆ ಯಾರು ಹಾಗೆಲ್ಲ ನಾಟಕ ಮಾಡಲ್ಲ ಕಣೆ, ಆದ್ರೆ ಪೌಡರ್ ಮಾಡ್ತಾರೆ. ಏಯ್, ಬೇರೆ ಯಾರು ಹಾಗೆಲ್ಲ ನಾಟಕ ಮಾಡಲ್ಲ ಕಣೆ, ಆದ್ರೆ ಪೌಡರ್ ಮಾಡ್ತಾರೆ. ಯಾಕಂದ್ರೆ ಬಾಯಿ ಬಿಟ್ರೆ ಹಾಕಿ ದಿನ ಮುಚ್ಚಿಟ್ರು ಸತ್ಯ ಹೊರಬರ್ತದ. ಯಾಕೆ ಬಾಯಿ ಬಿಟ್ರೆ ಆಕೆ ಇಷ್ಟು ದಿನ ಮುಚ್ಚಿಟ್ರು ಸತ್ಯ ಎಲ್ಲ ಹೊರಕೊಂಡ್ಬಿಡತ್ತಲ್ಲ. ಯಾವ ಸತ್ಯ? ಯಾವ ಸತ್ಯ ರೀ? ಇವರೇ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಹಲ್ಲುನೋವು ಹೇಗ್ ಬರುತ್ತೆ ಹೇಳೋಣ? ಊಟ ಆದ್ಮೇಲೆ ಸಣ್ಣದಾಗ ಏನ್ ಬರುತ್ತೆ, ಊಟ ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ನೋವು ಜಾಸ್ತಿ ಆಗಿ 2-3 ದಿನಕ್ಕೆ ನಾವು ಡಾಕ್ಟರ್ ಹೋಗ್ಬೇಕಾಗತ್ತೆ. ಆಮೇಲೆ ನಿಧಾನವಾಗಿ ನೋವು ಜಾಸ್ತಿ ಆಗಿ 1-2-3 ದಿನಕ್ಕೆ ನಾವು ಡಾಕ್ಟರ್ ಹೋಗ್ಬೇಕಾಗುತ್ತೆ. ತರ್ಮಾನಿಸ್ಬಿಡ್ರಿ ನನಗೆ ಆಗ ಹಾಗೆ. ಆದ್ರೆ ಈ ಅಮ್ಮ ಬೆಳಿಗ್ಗೆ ಎಲ್ಲ ಚೆನ್ನಾಗಿದ್ರು. ಹಂಗೆ. ಆದ್ರೆ ಈಗಮ್ಮ ಬೆಳಿಗ್ಗೆ ಎಲ್ಲ ಚೆನ್ನಾಗಿತ್ತು. ನೀವು ಬೆಳಿಗ್ಗೆ ಈಗ ಸಡನ್ ರೀ, ನಾನು ಅಡಿಗೆ ಮಾಡ್ಬೇಕಾದ್ರೆ ಕಿಚನ್ ಒಳಗಡೆ ಬಂದ್ರು. ನೀವು ಗೆಸ್ಟ್ ಕರ್ಕೊಂಡ್ ಬರ್ತಾ ಇದ್ರ, ಅದಕ್ಕೆ ಅಡಿಗೆ ಎಲ್ಲ ಅಂತ ಕೇಳಿದೆ. ನೀವ್ ಗೆಸ್ಟ್ ನ ಕರ್ಕೊಂಡ್ ಬರ್ತಾ ಇದೀರಾ, ಅದಕ್ಕೆ ಅಡಿಗೆ ಇಲ್ಲ ಅಂತ ಹೇಳ್ದೆ. ಆಗ ಇಲ್ಲಿ ಇದ್ದ ಆಪಲ್ ತಗೊಂಡು ಅಳುಕ ತಿನ್ನೋತ್ರ ಹಂಗೆ ಹೊಟ್ಟೋದ್ರು, ತಿನ್ಕೊಂಡೋದ್ರು. ಆಗ ಇಲ್ಲಿದ್ದ ಆಪಲ್ ತಗೊಂಡು ಹಂಗೆ ತಿನ್ಕೊಂಡು ಹೋಗ್ಬಿಟ್ರು. ಈ ಅಳಿಲ್ ತಿನ್ನುತ್ತಲ್ಲ ಅಳಿಲಲ್ಲಿ. ಆಗ ಇಲ್ಲಿದ್ದ ಆಪಲ್ ನ ತಗೊಂಡು ಅಳಿಲ್ ತಿನ್ನುತ್ತಲ್ಲ ಹಂಗ್ ತಿನ್ಕೊಂಡು ಹೋಗ್ಬಿಟ್ರು. ನೀವು ಹೇಳಿದ ಮೇಲೆ ಅಲ್ಲೂ ಇದ್ದಿದ್ರೆ ಅದನ್ನ ಕಚ್ಚಕ್ ಆಗ್ಬಾರ್ದು ಅಲ್ವಾ? ನೀವ್ ಹೇಳ್ದಾಗೆ ಹಲ್ಲು ನೋವು ಇದ್ದಿದ್ರೆ ಅವರು ಆಪಲ್ ನ ರೀತಿ ಕಚ್ಚಕ್ ಆಗಲ್ಲ ಅಲ್ವಾ? ನೋಡಿದ್ಯಾ ತ್ರಿಪುರ ಸುಂದರಿ, ಇದ್ರಿಂದ ಏನಂತ ಹೇಳು? ನೋಡಿದ್ಯಾ ತ್ರಿಪುರ ಸುಂದರಿ? ಇದರಿಂದ ನಿನ್ಗೆ ಏನ್ ಅರ್ಥ ಆಯ್ತು? ಬಾಯ್ ಬಿಟ್ರೆ ಮಲೇಷಿಯಾ ಆಗುತ್ತೆ, ಸುಮ್ಮನೆ ಬಿಡೋದೇ ಇಲ್ಲ ಅವರು. ಶ್ರುತಿ ಹಾಕೋ ಪ್ರಶ್ನೆಗಳು ಆ ರೀತಿ ಇರುತ್ತೆ, ಸುಮ್ನೆ ಇರೋದಕ್ ಬಿಡೋದೇ ಇಲ್ಲ ಅವರು. ಏನೋ ಒಂದ್ ಕೆಟ್ಟಿ ಮಾತಾಡ್ತಾರೆ. ಏನೋ ಒಂದ್ ಕೆಟ್ಟಿ ಮಾತಾಡ್ಸ್ತಾರೆ. ಅವ್ರ ಕೈಲಿ ರೋಹಿಣಿ ಸಿಕ್ಕಾಕೋತಾರೆ ನೋಡಿ. ಪಕ್ಕ ಅವಳ ಕೈಲಿ ರೋಹಿಣಿ ಅವ್ರು ಸಿಕ್ಕಾಕೋತಾರೆ ನೋಡ್ತೀವಿ. ಸೋನಂ ಪಾಪಡಿ ಬರ್ಲಿ, ವಿಷಯ ಏನೋ ಗೊತ್ತಾಗುತ್ತೆ. ಸೋನಂ ಪಾಪಡಿ ಬರ್ಲಿ, ವಿಷಯ ಏನು ಅಂತ ಗೊತ್ತಾಗತ್ತೆ. ನೀನು ಅಡುಗೆ ಮುಗಿದ ನನಗೆ ಹೇಳು. ನೀನು ಅಡುಗೆ ಮುಗಿದ್ಮೇಲೆ ನನಗೆ ಹೇಳು. ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರಿ. ಅಂಗಡಿ ಹೋದ್ರು ಏನು ಹಿಂಗಾಗೋಯ್ತು? ಹೇಗೆ ಅದು ಬಂದಿದ್ರೆ ಏನೇ ಮೀನು ಹಿಂಗಾಗ್ಬಿಟ್ಟು? ಹೇಗೆ ಹೇಳು. ಹೇಗೆ ಹಲ್ಲು ಕೀಳ್ಸ್ಕೊಂಡ್ ಬಂದ್ಬಿಡ್ತಾಳೆ. ಉಳ್ಕಾದ್ರೆ ಇದೇನ್ರಿ ಮಾಡ್ತಾರೆ? ಉಳ್ಕಾದ್ರೆ ಇದೇನ್ರಿ ಮಾಡ್ತಾರೆ? ಲಕ್ಷದೇವನರಿಂದ ಯಾರು ಬಂದ್ರೆ ಏನ್ ಕೇಳ್ತೀನಿ? ಎಕ್ಸಾಂಪಲ್, ಲಚ್ಚಂದೇನಹಳ್ಳಿಯಿಂದ ಯಾರಾದ್ರೂ ಬಂದ್ರೆ ನಾವ್ ಏನ್ ಕೇಳ್ತೀವಿ? ಏನೋ ಹನುಮ ಮಾರ್ಕೆಟ್ ಹೇಗಿದೆ, ಸೊಂಪಿಂದ ನೀರಿದೆಯಾ, ಕೆರೆ ಕಟ್ಟೆಯಲ್ಲ ಹೇಗಿದೆ? ಏನೋ ಹನುಮ ಮಾತು ಥಿಯೇಟರ್ ಹೆಂಗಿದೆ? ಸೊಂಪನ್ಗೆರೆ ಫುಲ್ ಎಲ್ಲ ತುಂಬಿಟ್ಟಿದ್ಯಾ, ಇಲ್ಲಿ ಬಂದೋಗ್ಬಿಟ್ಟಿದ್ಯಾ? ಕೆರೆ ಕಟ್ಟೆ ಹೆಂಗಿದೆ, ಅದ್ರ ಸ್ನಾನ ಮಾಡಕ್ ಬರ್ತಿದ್ಯಾ, ನೀರು ಕೇಳಲ್ವಾ? ಕೆರೆ ಕಟ್ಟೆ ಹೆಂಗಿದೆ, ಅದ್ರ ಸ್ನಾನ ಮಾಡಕ್ ಬರ್ತಿದ್ಯಾ, ನೀರೆಲ್ಲ ಹೆಂಗಿದೆ, ಮೀನುಗಳು ಹೆಂಗಿದೆ ಅಂತ ಕೇಳೋದಿಲ್ವಾ? ಅದ್ರ ಸ್ನಾನ ಮಾಡಕ್ ಬರ್ತಿದ್ ನೀರ್ವೇಣಿ ಹೆಂಗಳೆ, ಕೆರೆ ಕಟ್ಟೆ ಎಲ್ಲ ಹೇಗಿದೆ, ಅಲ್ಲಿ ಸ್ನಾನ ಮಾಡಕ್ ಬರ್ತಿದ್ದ ಊಟದಲ್ಲಿ ನೀರ್ವೇಣಿ ಅವಳೆ ಹೆಂಗಳೆ? ನೀರ್ವೇಣಿ ಕೆರೆ ಕಟ್ಟೆ ಹೆಂಗದೆ, ಅದ್ರಲ್ಲಿ ಸ್ನಾನ ಮಾಡಕ್ ಬರ್ತದಲ್ಲ ನೀರ್ವೇಣಿ ಅವಳೆ ಹೆಂಗವಳೆ ಅದೆಲ್ಲ ಕೇಳೋದಿಲ್ವಾ? ಯಾವಳ ಅವಳು ನೀರ್ವೇಣಿ ಅದೆಲ್ಲ ನೋಡ್ತಿದ್ದ ನೀನು? ಯಾವಳ ಅವಳು ನೀರ್ವೇಣಿ ಅದೆಲ್ಲ ನೋಡ್ತಿದ್ರ ನೀವು? ಅಯ್ಯೋ ನೀರ್ವೇಣಿ ಅಂದ್ರೆ ಹಸು